ಪ್ರಸಾದ್ ಅವರು ಹೇಳಿದ್ದಾರೆ ಸರ್, ಎಲ್ಲ ದೇಶದ್ರೋಹಿಗಳೆಲ್ಲ ಜಿ ಅಂತ ಹೆಸರಿಕೊಂಡಿದ್ದಾರೆ. ಯಾರು ದೇಶದ್ರೋಹಿ ಅಂತ ವಿಧಾನಸೌಧದಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಅಂದಾಗ ಇಡೀ ಪ್ರಪಂಚಕ್ಕೆ ಗೊತ್ತಾಯ್ತು. ಕುಕ್ಕರ್ ಬ್ಲಾಸ್ಟ್ ಬಾಂಬ್ ಹಾಕ್ದವನಿಗೆ ನಮ್ಮ ಬ್ರದರ್ಸು ಅಂತ ಹೇಳಿದ್ಮೇಲೆ ನೀವು ಯಾರ ಪರ ಅನ್ನೋದು ಗೊತ್ತಾಗಿದೆ. ಪಾಕಿಸ್ತಾನದಲ್ಲಿ ಇಂಡಿಯಾದ ಒಬ್ಬ ಹೀರೋ ಯಾರಾದರೂ ಇದ್ದಾರೆ ಅಂದರೆ ಅದು ರಾಹುಲ್ ಗಾಂಧಿ. ನರೇಂದ್ರ ಮೋದಿ ಇದ್ದಾರಾ? ನರೇಂದ್ರ ಮೋದಿನ ಕಂಡ್ರೆ ಕೆಂಡ ಕಾರ್ತಾರೆ, ರಾಹುಲ್ ಗಾಂಧಿನ ಕಂಡ್ರೆ ಅಪ್ಕೊಂತಾರೆ ಅವರು. ಅದರಿಂದ ಯಾರು ದೇಶ ಪ್ರೇಮಿಗಳು ಅಂತ ಈ ದೇಶದ ಜನ ಗೊತ್ತಾಗಿನೇ ನರೇಂದ್ರ ಮೋದಿ 3ನೇ ಬಾರಿ ಗೆದ್ದಿದ್ದಾರೆ. ನೀವು ದೇಶದ ಪರವಾಗಿ ನಿಲ್ಲದೇ ಇಲ್ಲ, ವಿದೇಶದಲ್ಲಿ ಹೋಗ್ತೀರಾ, ದೇಶನ ಟೀಕೆ ಮಾಡ್ತೀರಾ, ಭಾರತವನ್ನ ಕಂಡಮ್ ಮಾಡ್ತೀರಾ. ನಿಮ್ದೆಂಥದ್ದು ದೇಶ ಪ್ರೇಮ? ಅದರಿಂದ ಕಾಂಗ್ರೆಸ್ ಪಾರ್ಟಿ ಜನರ ಪಾಲಿಗೆ ಸತ್ತೋಗಿರೋ ಪಾರ್ಟಿ, ನಾಯಕತ್ವ ಇಲ್ಲದೆ ಒದ್ದಾಡ್ತಾ ಇರುವಂತ ಪಾರ್ಟಿ. ಹೇಳ್ದಲ್ಲ, ಬಿಜೆಪಿ ಸ್ಟೇ ಕೊಟ್ಟಿದ್ದಾರೆ. ನಂಬ್ಕೊಂಡು ಬಂದಂತರು ಒಂದು ಕೆನ್ನೆ ಕೊಡೋದು ಇನ್ನೊಂದು ಕೆನ್ನೆ ಕೊಡಿದೆ ಅಂತ ಹೇಳಿದಂತರು ಗಾಂಧಿ ಅವ್ರ ಕೈಯಲ್ಲಿ ಕೋಲ್ ಕೊಟ್ಟಿದ್ರಂತೆ. ಇದಕ್ಕೆ ಅವ್ರ ಹತ್ರ ಮೊದಲೇ ಕೋಲಿತ್ತು, ಊರ್ಗೋಲಾಗಿತ್ತು. ಈ ಕಾಂಗ್ರೆಸ್ ಅವರ ಅವ್ಯವಹಾರಗಳು ನೋಡಿ 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 ಸಾಕಾಗ್ಬಿಟ್ಟು, ಭ್ರಷ್ಟಾಚಾರ, ಈ ಎಣ್ಣೆಯಲ್ಲೂ ಮದ್ಯದಲ್ಲೂ ಭ್ರಷ್ಟಾಚಾರ ಮಾಡಿದ್ಮೇಲೆ ಅನ್ಸ್ಬಿಡ್ತು. ಇನ್ನು ಬಿಟ್ರೆ ಇವರು ನನ್ನ ಹೆಸರನ್ನೆಲ್ಲ ದುರುಪಯೋಗ ಮಾಡ್ಕೊಂತಾರೆ ಅಂತೇಳಿ ಕೈ ಕೋಲ್ ತಗೊಂಡಿರ್ಬೇಕು ಅವರಷ್ಟೇ.